ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಹರಿಹರ ವೀರಮಾಲು ಕೊನೆಗೂ ಕೂಡ ಟ್ರೈಲರ್ ಲಾಂಚ್ ಆಗಿದೆ ಗುರು. ಅದು ಕನ್ನಡದ ಲಾಂಚ್ ಆಗಿದೆ. ನಾನು ಆಕ್ಚುಲಿ ಏಂತ ಖುಷಿ ಪಡ್ತೀನಿ ಅಂದ್ರೆ PSVK ಅವರ ಮೂವಿಲಿ, ಯಾಕೆ ಕನ್ನಡದಲ್ಲಿ ಅವರು ಪ್ರೆಸೆಂಟ್ ಮಾಡಕ್ ತುಂಬಾ ಅಂದ್ರೆ ತುಂಬಾ ಟ್ರೈ ಮಾಡ್ತಾರೆ. ಸೊ ಲಿಟ್ರಲಿ ಅದು ಖುಷಿ ಆಗುತ್ತೆ. ಇದರಲ್ಲಿ AR ರೆಹಮಾನ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ತಾ ಇರೋದು, ಅದಾದ್ಮೇಲೆ ಬಿಟ್ಟಿರೋ ಗ್ಲಿಮ್ಸ್, ಟೀಸರ್, ಸಾಂಗ್ಸ್ ಪ್ರತಿ ಒಂದು ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಈ ಮೂವಿದು ಹರಿಹರ ವೀರಮಾಲುದು ಫಸ್ಟ್ ಪಾರ್ಟ್ ಇದು ಯಾವ್ದಪ್ಪ, ಇದು ಸ್ವಾಡ್ ವರ್ಸಸ್ ಸ್ಪಿರಿಟ್. ಲಿಟ್ರಲಿ ಇದು 1 ಪಾರ್ಟ್ ಬರುತ್ತಾ 2 ಪಾರ್ಟ್ ಬರುತ್ತಾ ಅವೆಲ್ಲ ಬೇಡ. ಆದ್ರೆ ಬಿಟ್ಟಿರೋ ಒಂದೊಂದು ಕ್ಲೂ ಆಗ್ಲಿ, ಒಂದೊಂದು ಸಾಂಗ್ಸ್, ಒಂದೊಂದು ಟೀಸರ್ ಪ್ರತಿಯೊಂದು ಕೂಡ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದೆ. ಸೊ ಲಿಟ್ರಲಿ ಅದು ನಮ್ಮನ್ನ ಹಿಡಿದು ಕುಣಿಸಿದೆ ಟ್ರೈಲರ್ ನೋಡಕ್ಕೆ. ಸೊ ಲಿಟ್ರಲಿ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಜಾಸ್ತಿ ಇದೆ. ನೋಡೋಣ ಬನ್ನಿ ಯಾವ ತರ ಇರುತ್ತೆ ಅಂತ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಕನ್ನಡಿಗ ಅಂತರಲೇ ಹಿಂದುವಾಗಿ ಬದುಕಲು ಸುಂಕ ಪಾವತಿಸಬೇಕಾದ ಸಮಯ. ಈ ದೇಶದ ಶ್ರಮ ಬಾದ್ಶಾ ಪಾದದ ಕೆಳಗೆ ತುಳಿದು ಹಾಕುತ್ತಿರುವ ಸಮಯ. ನಿಜವಾದ ಯೋಧನ ಉದಯಕ್ಕಾಗಿ ಪ್ರಕೃತಿಯೇ ಕಾಯುತ್ತಿರುವ ಸಮಯ. ಗೋಲ್ಕೊಂಡೆಯಿಂದ 8ನೇವನು ಹೊರಟಿದ್ದಾನೆ. ಅವನು ಪ್ರಾಣ ಸಹಿತ ದಿಲ್ಲಿನ ತಲುಪಬಾರ್ದು. ಇದು ನಾನು ಬರೆಯೋ ಚರಿತ್ರೆ. ಸಿಂಹಾಸನಾನ, ಮರಣ ಶಾಸನಾನ. ಈ ಭೂಮಿ ಮೇಲಿರೋದು ಒಂದೇ ಕೊಹಿನೂರು. ಇಲ್ಲಿದಾರಲ್ಲ, ಅದನ್ನ ದೋಚ್ಕೊಂಡು ಬರ್ಬೇಕು ಅಂದ್ರೆ ಸಾಟಿ ಇಲ್ದಿರೋ ರಾಮಬಾಣ ಬೇಕು. ಯಾವಾಗ್ಲೂ ಮೇಕಿನ ತಿನ್ನೋ ಹುಲಿನ ನೋಡಿರ್ತೀರಾ, ಈಗ ಹುಲಿನ ಹೊಡೆದಕ್ಕೂ ಹೆಬ್ಬುಲಿನ ನೋಡ್ತೀಯ. ನನ್ನಿಂದ ಇಲ್ಲಿ ಇರಕ್ಕಾಗ್ತಿಲ್ಲ, ಸಹಾಯ ಮಾಡ್ತೀಯಾ? ದಶಮಿ ದಿನ ಪಂಚಮಿನ ಬಿಡಿಸ್ಬೇಕು ಅಂತ ಆಯ್ತು. ನಾನ್ ಬರ್ಬೇಕು ಅಂತ ತುಂಬಾ ಜನ ದೇವ್ರ ಹತ್ರ ಬೇಡ್ಕೋತಾರೆ, ಆದ್ರೆ ನಾನ್ ಬರಬಾರ್ದು ಅಂತ ನೀವು ನೋಡ್ತೀರಾ. ಕೇಳ್ಬೇಕು, ವೀರಮಲ್ಲ ಹೇಳಿದ್ದನ್ನ ಕೇಳ್ಬೇಕು. ನೀನು ನಮ್ ವೆರ್ರಿ ಮಿಸ್ ನಮ್ಮ ಮಾವಯ್ಯನೇ ಅಲ್ವಾ? ಹಿಂದೂ ದೇಶದ ಮೇಲೆ ಪವಿತ್ರವಾದ ನಮ್ಮ ಧ್ವಜ ಗರ್ವದಿಂದ ಹಾರಾಡಬೇಕು. ಪ್ರಕೃತಿಗೆ ಇನ್ನೊಂದು ಅರ್ಥ ಇದೆ ಔರಂಗಜೇಬ್. ಇದು ಕ್ರೂರ ಮೃಗಗಳು ಓಡಾಡೋ ಜಾಗ. ಆಂದಿ ಬಂದಾಯ್ತು. ಏನ್ ಗುರು ಟ್ರೈಲರು ಕ್ರೇಜಿ ಲೆವೆಲ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಲೇಬೇಡಿ, ಜುಲೈಗೆ ಫಿಲಮ್ ನೋಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಆ ರೇಂಜಿಗೆ ಬಂದಿದೆ ಗುರು. ಆಫ್ಟರ್ ಬಾಹುಬಲಿ ನಾನು ಆಕ್ಚುಲಿ ಇದ್ದೆ, ನಾನು ನೋಡಿದ್ದು ಟ್ರೈಲರ್. ಈ ರೇಂಜಿಗೆ ಬಂದಿರೋದು, ಈ ರೇಂಜಿಗೆ ಸೆಟ್ಸು, ಈ ರೇಂಜಿಗೆ ಎಲ್ಲಾರನು ಜನನ್ ಯೂಸ್ ಮಾಡಿರೋದು, ಅದಾದ್ಮೇಲೆ VFX ಪ್ರತಿಯೊಂದು ಕೂಡ ಒಂದು ನೆಕ್ಸ್ಟ್ ಲೆವೆಲ್. ಇನ್ನೊಂದ್ಸತಿ ನೋಡ್ಬೇಕು ಅನ್ನೋ ರೇಂಜಿಗಿದೆ ಟ್ರೈಲರ್. ತುಂಬಾ ಕನ್ವಿನ್ಸ್ ಅಲ್ಲ, ಫೈರ್ ಬ್ಲಾಸ್ಟ್ ಅಂತ ಹೇಳ್ತೀನಿ ಟ್ರೈಲರು. ಆ ರೇಂಜಿಗಿತ್ತು. ಟೀಸರ್ ಅಲ್ಲಿ ಏನು
0.1% ಬಿಟ್ಕೊಟ್ಟಿದ್ರು, ಇದರಲ್ಲಿ ಧಮಾಕ ಮಾಡಿ ಬಿಸಾಕವ್ರೆ ಅಂತ ಹೇಳ್ತೀನಿ. ಆ ರೇಂಜಿಗೆ ತಗೊಂಡೋಗಿದೆ ಟ್ರೈಲರು. ಲಿಟ್ರಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ರೇಂಜಿಗೆ ಗ್ರ್ಯಾಂಜರ್ ಆಗಿದೆ. ತುಂಬಾ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಬೇಕಾದಂಥ ಮೂವಿ. ಯಾಕೆ ಅಂತಂದ್ರೆ ಫಸ್ಟ್ನೇದಾಗಿ ನನಗೆ ಇಷ್ಟ ಆಗಿದ್ದು ಕನ್ನಡದಲ್ಲಿ ಲಾಂಚ್ ಮಾಡಿದ್ದು. ಸೆಕೆಂಡ್ನೇದು ನಮ್ಮ ಧರ್ಮದ ವಿಚಾರದ ಬಗ್ಗೆ ಮೂವಿ ಮಾಡ್ತಾ ಇರೋದು ಲಿಟ್ರಲಿ ಕ್ರೇಜಿ ಅನ್ಬೇಕು. PSVK ಅವರಿಗೆ ಈ ಸಬ್ಜೆಕ್ಟ್ ಓಕೆ ಮಾಡಿರೋರಿಗೆ ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನಿಸ್ತು ನನಗೆ. ಟ್ರೈಲರ್ ಅಲ್ಲಿ ಏನು ಡಿಸಪಾಯಿಂಟ್ ಮಾಡಲೇ ಇಲ್ಲ, ಪ್ರತಿಯೊಂದು ಕೂಡ ಸೀನ್ ಟು ಸೀನ್ ಕ್ರೇಜಿ ಅಂತ ಅನ್ನಿಸ್ತು. ಯಾಕೆ ಅಂತಂದ್ರೆ ಯೂಸ್ ಮಾಡಿರೋ ಜನರಾಗ್ಲಿ, ಯೂಸ್ ಮಾಡಿರೋ ಕಾಸ್ಟ್ಯೂಮ್ಸು ಪ್ರತಿಯೊಂದು ಕೂಡ ಸಖತ್ತಾಗಿ ಇದೆ. ಆದ್ರೆ ನನಗೆ ಎಲ್ಲದೂ ತುಂಬಾ ಇಷ್ಟ ಆಯ್ತು. ಆದ್ರೆ ಶಿಪ್ಸು ಅದು ಇದು ಸೀನ್ಸ್ ನೋಡ್ಬೇಕಾರೆ ಅಂದ್ರೆ ಅದೆಲ್ಲ ಇನ್ನ ಥಿಯೇಟರ್ ಅಲ್ಲಿ ತುಂಬಾ ವಿಸಿಬಲ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಕಾಣುತ್ತೆ. ಆದ್ರೆ ಲಾಸ್ಟ್ ಒಂದು ಸೀನು ಇನ್ನೂ ಒಂಚೂರು ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಅನ್ನಿಸ್ತು. ಆದ್ರೆ ಪವನ್ ಕಲ್ಯಾಣ್ ಅವರು ಹೆಂಗೆ ಇದ್ರು ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಾರೆ 100%, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಇಂಥ ದೊಡ್ಡ ಮೂವಿಲಿ ಪವನ್ ಕಲ್ಯಾಣ್ ಅವರಿಗೆ ಇನ್ನೂ ಒಂಥರ ಡಿಫ್ರೆಂಟ್ ಗೆಟಪ್, ಅಂದ್ರೆ ಒಂಥರ ಕ್ರೇಜಿ ಗೆಟಪ್ ಕೊಟ್ಟಿದ್ದಿದ್ರೆ ಅಂದ್ರೆ ಅದೇ ಕಾಸ್ಟ್ಯೂಮ್ ಅಲ್ಲಿ ಇನ್ನೂ ದೊಡ್ಡ ಚೇಂಜಸ್ ಮಾಡಿ ಒಂಥರ ಸ್ವ್ಯಾಗ್ ಅಲ್ಲಿ ಕ್ರೇಜಿ ಲೆವೆಲ್ಗೆ ಕಾಣಿಸ್ಬೋದಾಗಿತ್ತೇನೋ ವೀರಮಾಲು ಅಂತ ಅನ್ನಿಸ್ತು ನನಗೆ. ಅದಾದ್ಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ಬೇರೆಯವ್ರಿಗೆ ಕೊಟ್ಟಿದ್ದಿದ್ರೆ ಇನ್ನ ಸಖತ್ತಾಗಿ ಸೆಟ್ ಆಗಿರೋರು PSVK ಅವರಿಗೆ ಅಂತ ಅನ್ನಿಸ್ತು. ಇವೆರಡು ಅಂತ ಅನ್ನಿಸ್ತು ನನಗೆ. ಅದ್ ಬಿಟ್ಟು ಇನ್ನೇನು ಇಲ್ಲ ಗುರು, ಇನ್ನ ನೆಕ್ಸ್ಟ್ ಲೆವೆಲ್ಗಿದೆ ಟ್ರೈಲರು. ತುಂಬಾ ಖುಷಿ ಆಯ್ತು ಟ್ರೈಲರ್ ನೋಡಾದ್ಮೇಲೆ. ನಿಮಗೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದನ್ನ ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.